ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಸೊ ಈ ಬ್ಯಾಂಕಾಕಲ್ಲಿ ನೋಡಿದ್ದೆಲ್ಲ ಆಯಿತು. ಸೊ ಬ್ಯಾಂಕಾಕು ಅಂದರೆ ಶಾಪಿಂಗ್, ಸೊ ಶಾಪಿಂಗ್ ಅಂದರೆ ಬ್ಯಾಂಕಾಕ್. ಅದಕ್ಕೆ ಇವತ್ತಿಂದ ಶಾಪಿಂಗ್ ಶುರು ನಮ್ಮದು. ಸೊ ಫಸ್ಟ್ ಇವತ್ತು ಹೋಗ್ತಾ ಇದ್ದೀವಿ ಪ್ಲಾಟಿನಮ್ ತಾನೇ ಬುಕ್ ಮಾಡಿದ್ದು, MBK ಪ್ಲಾಟಿನಮ್ ಎಲ್ಲ ಅಲ್ಲೇ ಹತ್ತತ್ರ. ಸೊ ಅಲ್ಲಿ ಹೋಗ್ತಾ ಇದ್ದೀವಿ ಇವತ್ತು. ಸೊ ನೋಡೋಣ ಹೆಂಗಿರುತ್ತೆ. ಎಲ್ಲರೂ ಹೇಳೋ ಥರನೇ ಚೀಪ್ ಇರುತ್ತಾ ಇಲ್ಲ ಎಕ್ಸ್ಪೆನ್ಸಿವ್ ಇರುತ್ತಾ, ಚೆನ್ನಾಗಿರುತ್ತಾ ಇಲ್ವಾ, ಎಲ್ಲಿ ಶಾಪಿಂಗ್ ಮಾಡೋದಾದರೆ. ಸೊ ಅದು ಫುಲ್ ಡೀಟೇಲ್ಸ್ ನಾನು ಈ ವ್ಲಾಗಲ್ಲಿ ನಿಮಗೆ ಕೊಡ್ತೀನಿ. ಸೊ ನಾನು ಎಲ್ಲೆಲ್ಲಿ ಹೋಗಿದ್ದೆ, ಎಲ್ಲೆಲ್ಲಿ ನೋಡಿದೆ ಅದೆಲ್ಲ ಆದಷ್ಟು ಶೂಟ್ ಮಾಡಿ ನಾನು ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಕೆಲವೊಂದು ಕಡೆ ಶೂಟ್ ಮಾಡೋಕ್ಕಾಗಿಲ್ಲ ಅಂದರೆ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಬನ್ನಿ ಇವಾಗ ಹೋಗೋಣ. ಕ್ಯಾಬಲ್ಲಿದ್ದೀವಿ. ಸೊ ಬೆಸ್ಟು ಮೂರು ಜನ ಹಂಗೆಲ್ಲ ಬಂದರೆ ಕ್ಯಾಬ್ ತೊಗೊಳ್ಳೋದೇ ಬೆಸ್ಟು. ಯಾಕೆಂದರೆ ಒಬ್ಬರೇ ಬಂದರೆ ಬೈಕ್ ಟ್ಯಾಕ್ಸಿ ಬೆಸ್ಟು ಸೋಲೋ ಟ್ರಾವೆಲ್ ಮಾಡ್ತೀವಿ ಅಂದರೆ, ಯಾಕೆಂದರೆ ಅದು ಚೀಪಾಗಿ ಹೋಗ್ಬೋದು. 2-3 ಜನ ಬಂದಾಗ ಕಾರೇ ಬೆಸ್ಟು ನನ್ನ ಪ್ರಕಾರ. ಯಾಕೆಂದರೆ MRTನೂ ಟ್ರೈ ಮಾಡಿದ್ವಿ, ಅಷ್ಟೇ ಅಲ್ಲ ಆಲ್ಮೋಸ್ಟ್ ಸೇಮ್ ಪ್ರೈಸ್ ಆಗ್ತಿತ್ತು. ಅದಕ್ಕೆ ಒಬ್ಬೊಬ್ರಿಗಾದ್ರೆ ಅದು ಬೆಟರು, ಟೈಮ್ ಸೇವ್ ಆಗುತ್ತೆ. ಇಲ್ಲಿ ಟ್ರಾಫಿಕ್ ಅಂತೂ ತುಂಬಾ ಬ್ಯಾಂಗ್ಳೂರ್ ಅಂದರೆ ಆರ್ಗನೈಸ್ಡ್ ಆಗಿದೆ, ಎಲ್ಲರೂ ಲೈನಲ್ಲಿ ಹೋಗ್ತಾರೆ, ಬಟ್ ಸಖತ್ತು ಟೈಮ್ ತಗೊಳುತ್ತೆ. ತುಂಬ ಟ್ರಾಫಿಕ್. 1 ಕಿಲೋಮೀಟರ್ ಬರೋಕ್ಕೆ ನಾನೇ ಎಷ್ಟು ಆಲ್ಮೋಸ್ಟ್ 20 ಮಿನಿಟ್ಸ್ ಅಲ್ಲ 20 ಮಿನಿಟ್ಸ್ ಆಗಿದೆ ನೆನೆ ಬರೋದಕ್ಕೆ. ಸೊ ಇಲ್ಲ, ನಮಗೆ ಟೈಮ್ ಸೇವ್ ಆಗಬೇಕಂದ್ರೆ MRT ತೊಗೋಬೋದು. ಬಟ್ ನಾವು ಜಿಯನ್ ಹಿಡ್ಕೊಂಡು ಅದರಲ್ಲಿ ಹತ್ತಿಸ್ಕೊಂಡು ಇಳಿಸ್ಕೊಂಡು ಬರೋದಕ್ಕಿಂತ ಕ್ಯಾಬು ಸೇಮ್ ಪ್ರೈಸ್ ಆಗಿರೋದ್ರಿಂದ ನಾವು ಕ್ಯಾಬ್ ತೊಗೋತಾ ಇದ್ದೀವಿ. ಕ್ಯಾಬ್ ಆಂಬುಲೆನ್ಸ್ ಹೋಗ್ತಾ ಇದೆ. ಬಟ್ ತುಂಬ ಚೆನ್ನಾಗಿ ಲೇನ್ ಎಲ್ಲ ತುಂಬ ಚೆನ್ನಾಗಿ ಫಾಲೋ ಮಾಡ್ತಾರೆ. ಅದೊಂದು ನೋಡಿದೆ ನಾನು. ಅವ್ರ ಪಾಡಿಗೆ ಅವ್ರು ಹೋಗ್ತಾ ಇರ್ತಾರೆ. ಸೊ ಅದು ಬಿಟ್ಟರೆ ಏನು ಹೇಳ್ತಾ ಇದ್ದೆ, ಕ್ಯಾಬ್ ಆಪ್ಷನ್ಸ್ ನಿಮಗೆ ಗ್ರ್ಯಾಬ್ ಇದೆ, ಇನ್ನೊಂದು ಯಾವುದು ಮ್ಯಾಕ್ಸಿಮ್ ಇದೆ, ಬೋಲ್ಟ್ ಇದೆ, ಮತ್ತು ಅವ್ರದ್ದೇ ಒಂದು ಯಾವುದು ಟ್ಯಾಕ್ಸಿಮೀಟರ್ ಇದೆ. ಸೊ ಯಾವುದು ನಿಮಗೆ ನೋಡಿಕೊಂಡು ನಿಮಗೆ ಚೀಪ್ ಅನಿಸುತ್ತೆ ನೀವು ಅದನ್ನು ತೊಗೋಬೋದು. ಬನ್ನಿ ಇವಾಗ. ಫಸ್ಟ್ ನಾವು ಹೋದ್ವಿ MBKಲಿ. MBK ಎಷ್ಟು ದೊಡ್ಡದಿತ್ತು ಅಂದರೆ ತುಂಬಾ ದೊಡ್ಡದಿತ್ತು. ಒಂದೊಂದು ಫ್ಲೋರಲ್ಲಿ ಒಂದೊಂದು ಆ ರೀತಿ ಇತ್ತು. ಒಂದು ಫ್ಲೋರಲ್ಲಿ ಫುಲ್ ಎಲೆಕ್ಟ್ರಾನಿಕ್ಸೇ ಇತ್ತು. ಸೊ ನಾವೇನು ಎಲೆಕ್ಟ್ರಾನಿಕ್ಸ್ ಶಾಪ್ ಮಾಡೋದು ಇರಲಿಲ್ಲ, ಅದರಿಂದ ನಾನು ಏನು ತೊಗೊಳ್ಳಿಲ್ಲ. ಸೊ ಇಲ್ಲಿ ಕೆಲವೊಂದು ನೈಟ್ ವೇರ್ಸ್ ತೊಗೊಂಡೆ ನಾನು. Bodies laid on the carpet, eye to eye, glistening. No, I saw it. ಫ್ರೆಂಡ್ಸ್, ಏನು ಗೊತ್ತಾ, MBKಲೇ ಫುಲ್ಲು ಕಳೆದೋಗ್ಬಿಟ್ಟಿದ್ದೀವಿ. ಎಲ್ಲಿ ಹೆಂಗೆ ಹೋಗ್ಬೇಕಂತ ಗೊತ್ತಾಗ್ತಿಲ್ಲ. ಸೊ ಇನ್ನು ಪ್ಲಾಟಿನಮ್ಮು ಅದೆಲ್ಲ ಹೋದ್ರಂತೂ ಇನ್ನು ಆ ಕಡೆಯಿಂದ ಈ ಕಡೆ ಓಡಾಡ್ತಿದ್ದೀವಿ. ಅಲ್ಲಿ ಮಾಸ್ಕ್ ಏನು ಗೊತ್ತಾ, ನಿಮ್ಮ ಮುಖದ ಮೇಲೆ ಇನ್ನೊಂದು ಮುಖ ಹಾಕೋಬೋದು, ಆ ಥರ ಮಾಸ್ಕ್ ಇತ್ತು. ಅದನ್ನು ನೋಡ್ಬಿಟ್ಟು ಹೇಳ್ತಿದ್ದೇನೆ. ಆಮೇಲೆ ಅದ್ರ ಮೇಲೆ ಕೂದಲು ಹಾಕೊಳ್ಳೋದು. ಅಂದರೆ ಬಿಗ್ಗು ಚೆಂದ ಇರಲಿಲ್ಲ, ಅವ್ರು ನೋಡಲಿಲ್ಲ. ನಾನು ಮುಂದೆ ಬಂದ್ಬಿಟ್ಟಿದ್ದೆ ನೋಡಿಲ್ಲ. ಏನು ತಗೋತಿದ್ಯಾ? ಹಲ್ಕ್ ಏನು? ಬ್ಯಾಗ್. ಫ್ರೆಂಡ್ಸ್, 3 ಅವರ್ಸಿಂದ ನೋಡ್ತಾ ಇದ್ವಾ ಇಲ್ಲಿ ಶಾಪಿಂಗ್ ಎಲ್ಲ ನೋಡಿ ಇವಾಗ ಸುಸ್ತಾಯಿತು. ಅದಕ್ಕೆ ಕಾಫಿ ಕುಡಿಯೋಕ್ಕೆ ಬಂದಿದ್ದೀವಿ. ಅಪ್ಪ ಎಷ್ಟು ದೊಡ್ಡದು ಅಂದರೆ ಇನ್ನೂ 3 ಫ್ಲೋರ್ಸ್ ಇದೆ, ಫುಲ್ ಹೋಗಿಲ್ಲ. ಇವಾಗ ಇಲ್ಲಿ ಮುಗಿಸ್ಕೊಂಡು ನೆಕ್ಸ್ಟ್ ಹೋಗ್ತಾ ಇದ್ದೀವಿ ಪ್ಲಾಟಿನಮ್ ಮಾಲ್ಗೆ. ಅಲ್ಲಿ ಫುಲ್ಲು ಫ್ಯಾಷನ್ ಅದೇನೇ ಇರೋದು. ಇಲ್ಲಿ ಸ್ವಲ್ಪ ಎಲ್ಲ ಮಿಕ್ಸು, ಎಲೆಕ್ಟ್ರಾನಿಕ್ಸು, ಫರ್ನಿಚರು, ಸೊ ಕ್ಯಾಮ್ರಾಸು, ಈ ಥರದ್ದೆಲ್ಲ ಮಿಕ್ಸ್ ಇದೆ ಇಲ್ಲಿ. ಬಟ್ ಎಲೆಕ್ಟ್ರಾನಿಕ್ಸ್ ಎಲ್ಲ ಏನಂದರೆ ನನಗೆ ಒಂದೊಂದು ಸೆಕೆಂಡ್ಸ್ ಅಂತೆಲ್ಲ ಮಾರ್ತಿದ್ದಾರೆ, ಬಟ್ ಎಲ್ಲ ನನಗೆ ನಂಬೋಕ್ಕೆ ಆಗಲ್ಲ. ಆಮೇಲೆ ಇಲ್ಲಿ ಫಸ್ಟ್ ಕಾಪೀಸ್ ಏನಿದೆ, ಲೂವಿ ವಿಟನ್ನು, ಅದೆಲ್ಲ ಫಸ್ಟ್ ಕಾಪೀಸ್ ಎಲ್ಲ ಸಕ್ಕತ್ತಿದೆ. ಸೊ ಅದರಿಂದ ನೋಡ್ಕೊಂಡು ಏನು ಬೇಕಷ್ಟೇ ತೊಗೋತಾ ಇದ್ದೀವಿ. ನೋಡೋಣ ಹೆಂಗಿರುತ್ತೆ ಶಾಪಿಂಗ್.
ಸೊ ಫ್ರೆಂಡ್ಸ್, MBK ಮುಗೀತು, ಇವಾಗ ಹೋಗ್ತಾ ಇದ್ದೀವಿ ಸೆಂಟ್ರಲ್ ವರ್ಲ್ಡ್. ಇಲ್ಲಿ ಆ ಮಾಲಿಂದ ಇಲ್ಲಿಗೆ ಹೋಗೋದಕ್ಕೆ ಕನೆಕ್ಟ್ ಮಾಡಿದಾರ. ಮೇಲ್ಗಡೆ ಫುಟ್ಪಾತ್ ಥರ ಒಂದು ಫ್ಲೋರೇ ಇದೆ, ಅಲ್ಲಿ ನಡ್ಕೊಂಡು ಹೋಗ್ಬೋದು. ಚೆನ್ನಾಗಿದೆ ನೋಡಿ. ಸೊ ನಿಮ್ಗೆ ಏನಾದರೂ ಸುಸ್ತಾದರೆ ಕುತ್ಕೊಳ್ಳೋದಕ್ಕೆ ಎಲ್ಲ ಮಾಡಿದ್ದಾರೆ. ಇದೇ ಮಾಲು ಇವಾಗ ಹೋಗಿ ಕನೆಕ್ಟ್ ಆಗುತ್ತೆ ಅಲ್ಲಿ. ಆಮೇಲೆ ಅಲ್ಲಿಂದ ನೆಕ್ಸ್ಟ್ ಪ್ಲಾಟಿನಮ್ ಮಾಲ್ಗೂ ಕನೆಕ್ಟ್ ಮಾಡಿರ್ತಾರೆ, ಹೇಳೋಕ್ಕಾಗಲ್ಲ. ಸೊ ಈ ಥರದೆಲ್ಲ ಇಲ್ಲಿ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಾಂದರೆ ಕೆಳಗಡೆ ಹೋಗೋಷ್ಟರಲ್ಲಿ ಬಿಸಿಲು, ಇಲ್ಲೂ ಸ್ವಲ್ಪ ಬಿಸಿಲಿದೆ, ಬಟ್ ಮಧ್ಯ ನೆರಳಿದೆ. ಸೊ ಅದರಿಂದ ಏನು ಪ್ರಾಬ್ಲಮ್ ಆಗ್ತಿಲ್ಲ. ಇವಾಗ ಹೋಗ್ತಾ ಇದ್ದೀವಿ ಸೆಂಟ್ರಲ್. ಮಾಲಲ್ಲಿ ನೀವೇನಾದರೂ ಬ್ರ್ಯಾಂಡ್ಸ್ ಏನಾದರೂ ಶಾಪಿಂಗ್ ಮಾಡಬೇಕಂತಿದ್ರೆ ಸೆಂಟ್ರಲ್ ಮಾಲ್ಗೆ ಹೋಗ್ಬೋದು. ಅಲ್ಲಿ ತುಂಬ ಚೆನ್ನಾಗಿದೆ. ಮತ್ತು ಅಲ್ಲಿ ಔಟ್ಸೈಡ್ ಕುತ್ಕೊಳ್ಳೋದಕ್ಕೆ ಮತ್ತು ಔಟ್ಸೈಡ್ ಒಂದು ಪುಟ್ಟ ಮಾರ್ಕೆಟ್ ಥರ ಕೂಡ ಇದೆ. ಅದೆಲ್ಲ ಒಂಥರ ಚೆನ್ನಾಗಿ ಅನಿಸುತ್ತೆ. ಸೊ ನಾನೊಂದು ಕ್ಯಾಮ್ರಾ ಕೂಡ ತೊಗೊಂಡೆ. ಸೊ ಅದಕ್ಕೆ ಜಾಸ್ತಿ ಖರ್ಚು ಮಾಡಿದ್ದು. ನಾನು ಅದನ್ನು ಆಮೇಲೆ ಊರಿಗೆ ಹೋದ್ಮೇಲೆ ತೋರಿಸ್ತೀನಿ. ಶಾಪಿಂಗ್ ಮಾಡಲಿಲ್ಲ, ಸುಮ್ಮನೆ ನೋಡ್ತಾ ಇದ್ವಿ. ಸೊ ಸೆಂಟ್ರಲ್ ವರ್ಲ್ಡ್ ಆಲ್ಮೋಸ್ಟ್ ನಮ್ಮದು ಬ್ರ್ಯಾಂಡ್ಗಳೇ H&M, Zara ಮತ್ತು ಬೇರೆ ಬ್ರ್ಯಾಂಡ್ಸು, ಗೆಸ್ಸು ಇದೆಲ್ಲ ಇಂಡಿಯಾಲೂ ಸಿಗುತ್ತಲ್ಲ. ಸೊ ಅದಕ್ಕೇನು ಅಷ್ಟೊಂದು ಶಾಪಿಂಗ್ ಮಾಡೋಕ್ಕೆ ಹೋಗಲಿಲ್ಲ ಅಲ್ಲಿ. ಆಮೇಲೆ ಇವಾಗ ಹೋಗ್ತಾ ಇದ್ದೀವಿ ಪ್ಲಾಟಿನಮ್ ಮಾಲ್ಗೆ. ಹೋಗೋದಕ್ಕಿಂತ ಮುಂಚೆ ಸ್ವಲ್ಪ ಹೊತ್ತು ಕುತ್ಕೊಂಡು ರಿಲ್ಯಾಕ್ಸ್ ಮಾಡೋಣ ಅಂತ ಈಚೆ ಬಂದು ಕುತ್ಕೊಂಡಿದ್ದೀವಿ. ಸೊ ಇಲ್ಲಿ ನೋಡಿ, ಏನೋ ಸೀ ಫುಡ್ ಮಾರ್ಕೆಟ್ ಥರ ಬೇರೆ ಇದೆ ಇಲ್ಲಿ. ಈ ಕಡೆ ನೋಡೋಕ್ಕೇನೋ ಚೆನ್ನಾಗಿದೆ, ಕುತ್ಕೊಂಡು ರಿಲ್ಯಾಕ್ಸ್ ಮಾಡೋಕ್ಕೂ ಚೆನ್ನಾಗಿದೆ. ಒಳಗಡೆ ಏನೋ ಬೇರೆ ನಡೀತಾ ಇತ್ತು, ಯಾರೋ ಗ್ರೂಪ್ ಯಾವುದೋ ಬಂದಿತ್ತು. ಸೊ ಅವ್ರದ್ದೇನೋ ಪ್ರೋಗ್ರಾಮ್ ನಡೀತಾ ಇತ್ತು. ಫುಲ್ ಎಲ್ಲ ಬರೀ ಆ ಹುಡುಗರು ನೋಡೋಕ್ಕೆ ಹುಡುಗಿರೇ ಸೇರ್ಕೊಂಡ್ಬಿಟ್ಟಿದ್ರು. ಚಿಯನ್ ಬೇರೆ ನಾನು ಹೋಗ್ಬೇಕಂತಿದ್ದ. ನೋಡಿ ಇವಾಗ ಆಟ ಆಡ್ತಿದ್ದಾನೆ. ಅದೇ ಮಾರ್ಕೆಟ್, ಅಲ್ಲಿ ಹೋದರೆ ನೆಕ್ಸ್ಟ್ ದ ಮಾರ್ಕೆಟ್ ಅಂತ ಮಾಲ್ ಇದೆ. ಇಲ್ಲಿ ಪಿಕ್ಸಿ ಇದೆ. ನಾವು ಹೊರ್ಗಡೆ ಬಂದು ಸ್ವಲ್ಪ ಹೊತ್ತು ಕುತ್ಕೊಂಡಿದ್ವಿ, ಸುಸ್ತಾಗ್ತಾ ಇತ್ತು. ಅದಕ್ಕೆ ನೋಡಿ ನಾನು ಹೇಳಿದ್ನಲ್ಲ ಒಂದು ಮಾರ್ಕೆಟ್ ಥರ ಇದೆ ಅಂತ, ಇದೇನೆ ಫುಡ್ ಮಾರ್ಕೆಟು. ಎಷ್ಟೊಂದು ಜನ ತಿಂತಾ ಇದ್ರಲ್ಲಿ, ತುಂಬ ವೆರೈಟೀಸ್ ಇತ್ತು. ಫುಡ್ ಆಗ್ಬೋದು, ಫ್ರೂಟ್ಸು, ಜ್ಯೂಸ್ ಈ ಥರದ್ದೆಲ್ಲ. ಸೊ ನಾವೊಂದು ಜ್ಯೂಸ್ ಕುಡಿಯೋಣ ಅಂದ್ಬಿಟ್ಟು ಕೂತಿದ್ವಿ ಅಲ್ಲಿ. ಅಲ್ಲಿಂದ ನಾವು ಹೋಗಿದ್ದು ಪ್ಲಾಟಿನಮ್ಗೆ. ಪ್ಲಾಟಿನಮ್ ತುಂಬ ಇನ್ಫ್ಲುಯೆನ್ಸರ್ಸ್ ಹೇಳಿರ್ತಾರೆ, ತುಂಬ ಸರಿ ಹೇಳ್ತಾನೆ ಇರ್ತಾರೆ. ಬಟ್ ಇವಾಗ ಯಾವುದೇ ರೀತಿ ಚೀಪ್ ಇಲ್ಲ ಅಲ್ಲಿ, ಎಲ್ಲ ಸ್ವಲ್ಪ ಎಕ್ಸ್ಪೆನ್ಸಿವ್ ಅಂತ ಹೇಳ್ಬೋದು. ನಾನು ನೋಡಿದ ಪ್ರಕಾರ ನನಗೆ ಓಕೆ ಅಂತ ಅನ್ನಿಸ್ತು. ನಾವಿಬ್ಬರು ಕೂಡ ಏನೂ ತೊಗೊಳ್ಳಿಲ್ಲ ಅಲ್ಲಿ. ತುಂಬ ಜಾಸ್ತಿ ಹೇಳ್ತಾರೆ. ಮತ್ತು ಪ್ಲಾಟಿನಮ್ ಫ್ಯಾಷನ್ ಮಾಲಲ್ಲಿ ಸ್ವಲ್ಪ ಆ್ಯಟಿಟ್ಯೂಡ್ ಕೂಡ ತೋರಿಸ್ತಾರೆ. ಮತ್ತು ಜಾಸ್ತಿ ಹೇಳೋದು, ಆಮೇಲೆ ಬೇಕಾದರೆ ಸ್ವಲ್ಪ ಕಡಿಮೆ ಮಾಡ್ತಾರೆ. ಸೊ ನನಗನ್ಸೋ ಪ್ರಕಾರ ಎಲ್ಲಿ ಫಿಕ್ಸ್ ಪ್ರೈಸ್ ಹಾಕಿರ್ತಾರೆ ಅಲ್ಲಿ ತೊಗೊಳ್ಳೋದು ಬೆಸ್ಟು. ಸೊ ಫ್ರೆಂಡ್ಸ್, ಹಿಂದೆ ನೋಡ್ತಿದ್ದೀರಲ್ಲ ಅದೇ ಏನಂದರೆ ಪ್ಲಾಟಿನಮ್ ಮಾಲು. ಸೊ ಇಲ್ಲಂತೂ ನಾವಂತೂ ಏನು ಶಾಪಿಂಗ್ ಮಾಡಲಿಲ್ಲ ಹೇಳ್ಬೇಕು ಅಂದರೆ. ಸುಮ್ಮನೆ ಸುತ್ತಾಡಿದ್ದೀವಿ, ಏನು ಶಾಪಿಂಗ್ ಮಾಡಿಲ್ಲ. ಯಾಕೆ ಒಂದು ಕ್ಲೋತ್ ಇಷ್ಟ ಆದರೆ ಪ್ರೈಸ್ ಸ್ವಲ್ಪ ಜಾಸ್ತಿನೇ ಅನಿಸ್ತಿತ್ತು. ಕೆಲವರೆಲ್ಲ ಏನು ಪ್ಲಾಟಿನಮ್ ಮಾಲ್ಗೆ ಹೋಗ್ಬಿಡಿ, ಎಕ್ಸ್ಟ್ರಾ ಒಂದು ಬ್ಯಾಗ್ ತೊಗೊಂಡು ಹೋಗ್ಬಿಡಿ, ಕಡಿಮೆ ಸಿಗುತ್ತೆ ಹಂಗೆ, ಆ ಥರ ಎಲ್ಲ ಏನು ಸೀನ್ ಇಲ್ಲ ಅಲ್ವಾ ಚಂದು? ತೊಗೊಂಡ್ಬಂದಿದ್ರು. ಬಟ್ ಅದೇ ಬ್ರ್ಯಾಂಡೆಡ್ ಫಸ್ಟ್ ಕಾಪಿ ಎಲ್ಲ ತೊಗೊತೀವಿ ಅಂದರೆ ಅವ್ರಿಗೆ ಚೆನ್ನಾಗಿರುತ್ತೆ. ನಾವು ಅದು ಹಾಕಲ್ವಲ್ಲ, ಸೊ ಏನು ತೊಗೊಳ್ಳಿಲ್ಲ. ಅಲ್ಲ, ಹಂಗಾದ್ರೂ ಪ್ರೈಸ್ಗೆ ಮೆಟೀರಿಯಲ್ಗೆ ಏನು ಅನಿಸ್ತು ನಿಮಗೆ? ಓಕೆ ಆಗನ್ಸ್ತಲ್ಲ? ಕ್ವಾಲಿಟಿ ಓಕೆ.
ಚೆನ್ನಾಗಿದೆ ಚೆನ್ನಾಗಿದೆ. ಸೊ ಇದೇ ಡಿಸೆಂಬರ್ ನಂಗೆ ಇಲ್ಲಿ ತುಂಬ ಇಷ್ಟ ಆಯಿತು, ಏಕೆಂದರೆ ಕ್ಲೋತ್ಸ್ ಆಗಿರ್ಬೋದು, ಕ್ವಾಲಿಟಿ, ಪ್ರೈಸು ನನಗೆಲ್ಲ ಇಲ್ಲಿ ಓಕೆ ಅಂತ ಅನ್ನಿಸ್ತು. ಫ್ರೆಂಡ್ಸ್ ನೋಡಿ, ನಿನ್ನೆ ಶಾಪಿಂಗ್ ಮಾಡಿ ತಂದು ಇಲ್ಲೇ ಹಾಕಿದ್ದೀನಿ. ಸೊ ಇನ್ನೂ ಎತ್ತಿಡಬೇಕು. ಇಲ್ಲಿ ನಿನ್ನೆ ಬಂದಮೇಲೆ ಸುಸ್ತಾಯ್ತಾ ಹಂಗೆ ಮಲ್ಕೊಬಿಟ್ವಿ. ಇವ್ರ ಅಪ್ಪ ಮಗ ಆಲ್ರೆಡಿ ಶಾಪಿಂಗ್ ಮಾಡಿದ್ದೆಲ್ಲ ಹಾಕೊಂಡ್ಬಿಟ್ಟಿದ್ದಾರೆ. ಥೈಲ್ಯಾಂಡ್ ಅಂತ ಸ್ಪೆಷಲ್ ಹಾಕೊಂಡು ಇಲ್ಲೇ ಹಾಕೋಬೇಕು ತಾನೆ. ಸೊ ಏನೇನು ತೊಗೊಂಡೆ ಅಂತ ಈ ವ್ಲಾಗಲ್ಲಿ ನಾನು ತೋರಿಸಲ್ಲ. ಊರಿಗೆ ಹೋದ್ಮೇಲೆ ಅದು ಸಪ್ರೇಟಾಗಿ ಹಾಲ್ ಮಾಡಿ ನಾನು ನಿಮಗೆ ತೋರಿಸ್ತೀನಿ. ಸೊ ಇವಾಗ ಹೋಗ್ತಾ ಇದ್ದೀವಿ ಹೊರ್ಗಡೆ. ಮತ್ತು ಇವತ್ತು ಕೂಡ ಸುಮ್ಮನೆ ಹಾಗೆ ಸುತ್ತಾಡ್ಕೊಂಡು ಶಾಪಿಂಗ್ ಮಾಡೋದು ಅಂತಿರೋದು. ಎಲ್ಲೋಗೋದು ಅಂತ ಬ್ರೇಕ್ಫಾಸ್ಟ್ ಮಾಡಬೇಕಾದ್ರೆ ಡಿಸೈಡ್ ಮಾಡೋದು. ಕ್ಯಾಬ್ ಬುಕ್ ಮಾಡಿದ್ವಾ, ಒಂದು ಔಟ್ಲೆಟ್ ಅಟ್ಲೀಸ್ಟ್ ಒಂದಕ್ಕೆ ಹೋಗೋಣ ಅಂತ. ಎರಡಿದೆ ಇಲ್ಲಿ, ಒಂದು ನಿಮಿಷ. ಸಿಯಾಮ್ ಪ್ರೀಮಿಯಂ ಔಟ್ಲೆಟ್ ಅಂತ ಇರುತ್ತೆ, ಇನ್ನೊಂದು ಬಂದು ಸೆಂಟ್ರಲ್ ವಿಲೇಜು. ಸೊ ಪ್ರೀಮಿಯಮ್ಗೆ ಹೋಗ್ತಾ ಇಲ್ಲ, ಅದು ಇನ್ನೂ ದೂರ ಇದೆ. ಇಲ್ಲಿಂದ 33 ಕಿಲೋಮೀಟರ್ಸ್, ಇದು 25 ಕಿಲೋಮೀಟರ್ಸ್ ಅಂತ ಇತ್ತು. ಸೊ ಹೋಗಿ ಬರೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಸೊ ಕ್ಯಾಬ್ ಬುಕ್ ಮಾಡಿದ್ರೆ ಜಿಯನ್ನು ನೋಡಿ, ಕ್ಯಾಬಲ್ಲಿ ಫುಲ್ಲು ಟಾಯ್ಸ್ ಇಟ್ಕೊಂಡಿದ್ದಾರೆ ಅವರು. ಜಿಯನ್ಗೆ ಅದೇ ಒಂದು ಅದ್ರ ಜೊತೆ ಎಲ್ಲ ಮಾತಾಡ್ಕೊಂಡು ಬರ್ತಿದ್ದೆ ನಾನು. ಫ್ರೆಂಡ್ಸ್ ಬಂದ್ವಿ ಔಟ್ಲೆಟ್ ಹತ್ರ, ಸೆಂಟ್ರಲ್ ವಿಲೇಜ್ ಹತ್ರ ಇದ್ದೀವಿ ಇವಾಗ. ಸೊ ಇಲ್ಲಿ ವಾಕ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಬಿಸಿಲಂತೂ ತುಂಬ ಇದೆ, ಬಟ್ ಇಲ್ಲಿ ಹೋಗೋದಕ್ಕೆ ಪರವಾಗಿಲ್ಲ. ಇಲ್ಲಿ ಈ ಥರ ಶೇಡ್ ಇದೆ, ಸೊ ಅಲ್ಲಿಂದ ಸ್ಟಾರ್ಟ್ ಮಾಡ್ಬೋದು. ಸೊ ಫಸ್ಟು ಚಂದು ಹೋಗ್ತಿದ್ದಾರೆ ಈ ಬಾಸ್, ಅವ್ರಿಗೆ ಅದು ಇಷ್ಟ, ಅದಕ್ಕೆ ಅಲ್ಲಿ ಹೋಗಿ ನೋಡಿ. ಚಂದು ಇಲ್ಲೊಂದು ಬ್ರ್ಯಾಂಡ್ ನೋಡಬೇಕು ಅಂದ್ಕೊಂಡು ಬಂದರು. ಅವ್ರು ಟ್ರಯಲ್ ಮಾಡ್ತಿದ್ದಾರೆ. ಸೊ ನಾನೇ ಹೆಂಗೆ ಇದ್ದರೆ ನನಗೇನಾದ್ರು ಇಷ್ಟ ಆಯಿತಾ ಟ್ರಯಲ್ಗೆ ಅಲ್ಲಿ ಏನು ಮಾಡೋಲ್ಲ ತೊಗೊಂಡು ಹೋಗ್ತಾ ಇರೋದು. ಒಂದು ಸೈಜ್ ದೊಡ್ಡ ತೊಗೊಂಡ್ಬಿಡ್ತೀನಿ, ಯಾಕೆಂದರೆ ನಾನು ಹೆಂಗಾದ್ರು ಅದು ಡಿಸೈನ್ ಮಾಡಿ ಹಾಕೋಬೋದು ಅಂತ. ಬೇರೆ ಕಡೆ ಬಂದಾಗ ನಾನು ಸ್ವಲ್ಪ ಟ್ರಯಲ್ ಮಾಡೋದು ಕಮ್ಮಿ. ಸೊ ಚಂದು ಟ್ರಯಲ್ ಮಾಡ್ತಿದ್ದಾರೆ. ಅವ್ರದ್ದು ಆದಮೇಲೆ ಇವಾಗ ಇಲ್ಲಿ ಬಿಲ್ ಮಾಡಿಸ್ಕೊಂಡು ಬೇರೆ ಕಡೆ ನೋಡೋಕೆ ಹೋಗೋದು. ಸೊ ಬಂದಮೇಲೆ ಚಂದು ಏನು ತೊಗೊಳ್ಳಿಲ್ಲ, ಜಿಯನ್ಗೊಂದು ಟಿ ಶರ್ಟ್ ತೊಗೊಂಡು ಅಷ್ಟೇ. ನನಗೇನೋ ಯುರೋಪಲ್ಲಿ ಹೋಗಿದ್ದು ಔಟ್ಲೆಟ್ ಕಂಪೇರ್ ಮಾಡೋದು ಏನಂದರೆ ಏನಿಲ್ಲ. ಸೊ ನಾರ್ಮಲ್ ಶಾಪ್ಸಲ್ಲಿ ಏನಿರುತ್ತೆ ಅದೇ ಪ್ರೈಸ್ ಇದೆ. ಸೊ ತುಂಬ ಏನು ಚೀಪ್ ಅಂತ ಇಲ್ಲ. ಬೇರೆ ಕಡೆ ಹೋಗಿ ನೋಡ್ಬೇಕು ಇವಾಗ ಬೇರೆ ಬೇರೆ ಶಾಪಲ್ಲಿ. ಸದ್ಯಕ್ಕೆ ನೋಡಿದ್ರಲ್ಲಿ ನನಗೆ ಹಂಗೆ ಅನ್ನಿಸ್ತು. ಸೊ ಗೆಸ್ ಏನಂದರೆ ಚಿಯಾಂಗ್ ಮಾಯಿಲೇ ಕಡಿಮೆ ಇತ್ತು, 2 ತೊಗೊಂಡ್ರೆ 70% ಡಿಸ್ಕೌಂಟ್ ಇತ್ತು. ಇಲ್ಲ ಔಟ್ಲೆಟಲ್ಲಿ ಬರೀ 1 ತೊಗೊಂಡ್ರೆ 50% ಡಿಸ್ಕೌಂಟ್ ಅಷ್ಟೇ ಇದೆ. ಸೊ ಕಂಪೇರಿಟಿವ್ಲಿ ಪ್ರೈಸ್ ಚಿಯಾಂಗ್ ಮಾಯಿಲಿ ನಾರ್ಮಲ್ ಮಾಲಲ್ಲೇ ಚೀಪಲ್ಲಿ ಇತ್ತು ಅಂತ ಹೇಳ್ಬೋದು. ಶಾಪಿಂಗ್ ಮಾಡಿದ್ದೀನಿ. ನನಗೆ ಏನು ಗೊತ್ತಾ, ಬೇರೆ ಕಡೆ ಬಂದಾಗ ಡ್ರೆಸ್ಗಿಂತ ಬ್ಯಾಗ್ಸು ಚಪ್ಪಲ್ಸ್ ತೊಗೊಳಕ್ಕೆ ಇಷ್ಟ. ಸೊ ಆಲ್ಡೋಲಿ 2 ಒಳ್ಳೆ ಡೀಲ್ ಸಿಕ್ತು. ಮೆನ್ಸ್ ಹುಡ್ಕೋರು ಚೆಂದು ಸಿಗ್ಲಿಲ್ಲ. ಮೆನ್ಸ್ ಎಲ್ಲೂ ಒಂದೇ ಒಂದು ರೋ ಇತ್ತು, ಅದು ಎಲ್ಲ ಆಲ್ಮೋಸ್ಟ್ ಇಂಡಿಯಾ ಪ್ರೈಸೇ ಇಷ್ಟು. ಸೊ ಶಾಪಿಂಗ್ ಎಲ್ಲ ಆದಮೇಲೆ ಸ್ವಲ್ಪ ಹೊತ್ತು ಜಿಯಾನ್ ಇಲ್ಲಿ ಆಟ ಆಡಬೇಕು ಅಂದ. ಅವನನ್ನು ಇಲ್ಲಿ ಸ್ವಲ್ಪ ಹೊತ್ತು ಆಟ ಆಡಿಸ್ಕೊಂಡು ನಾವು ಅಲ್ಲಿಂದ ಹೊರಟ್ವಿ.
ಸೊ ಫ್ರೆಂಡ್ಸ್, ಅಲ್ಲಿ ನಾವು ಇದಕ್ಕೆ ಹೋಗಿದ್ವಲ್ಲ ಸೆಂಟ್ರಲ್ ವಿಲೇಜ್ಗೆ, ಅದಾದಮೇಲೆ ವಾಪಸ್ ಬಂದು ತಗೊಂಡೋಗಿ ಏನು ತೊಗೊಂಡಿದ್ವಿ ಅದನ್ನೆಲ್ಲ ರೂಮಲ್ಲಿ ಇಟ್ಟು ಇವಾಗ ಬಂದಿದ್ದೀವಿ ಏಷ್ಯಾಟಿಕ್ ರಿವರ್ ಫ್ರಂಟ್ ಹತ್ರ. ಸೊ ಇವತ್ತು ಇಲ್ಲೇ ಡಿನ್ನರ್ ಮಾಡಿಕೊಂಡು ಹೋಗೋಣ ಅಂತ. ಇದೊಂಥರ ವೈಟ್ ಇನ್ನೂ ಚೆನ್ನಾಗಿದೆ. ಸೊ ಅವತ್ತಿಂದ ಬರ್ಬೇಕು ಅಂದ್ಕೊಂಡು ಎವ್ರಿ ನೈಟ್ ಮಿಸ್ ಆಗ್ತಿತ್ತು. ಇವತ್ತು ಬರಲೇಬೇಕು ಅಂದ್ಕೊಂಡು ಬಂದ್ವಿ. ಸೊ ಮಳೆ ಬೇರೆ ಬರ್ತಿದೆ, ನೋಡೋಣ. ಸೊ ಹೋಗಿದ ತಕ್ಷಣ ಮಳೆ ಸ್ಟಾರ್ಟ್ ಆಗಿಬಿಟ್ಟು ಜಿಯನ್ ಇದು ಆಡಬೇಕಾದ್ರೇ ಮಳೆ ಬಂದುಬಿಡ್ತು. ಸೊ ಅಲ್ಲೇ ಸ್ಟಾಪ್ ಕೂಡ ಮಾಡಿದ್ರು ಇದನ್ನು. ಆಮೇಲೆ ಊಟಕ್ಕೆ ಕೊಟ್ಟೋಗ್ಬಿಟ್ವಿ. ಸರಿಯಾಗಿ ಅಲ್ಲಿ ಎಷ್ಟೊಂದು ಎಕ್ಸ್ಪ್ಲೋರ್ ಮಾಡೋಕ್ಕಾಗಲಿಲ್ಲ. ಅಲ್ಲೂ ಶಾಪಿಂಗು ಇದೆಲ್ಲ ಆಯಿತು. ಏನಾದರೂ ನೀವು ಫ್ರಿಜ್ ಮ್ಯಾಗ್ನೆಟ್ಸು ಮತ್ತು ಈ ಥರದ್ದೆಲ್ಲ ಏನಾದರೂ ತೊಗೊಳೋದಿದ್ರೆ ಅಲ್ಲಿ ತುಂಬ ಚೆನ್ನಾಗಿತ್ತು. ಫ್ರೆಂಡ್ಸ್, ಊಟ ಮಾಡ್ಕೊಂಡು ಬಂದಿದ್ದಾಯಿತು. ಮಳೆ ಇವಾಗ ಸ್ವಲ್ಪ ಕಡಿಮೆ ಆಗಿದೆ. ಇಲ್ಲಿ ನೋಡೋಣ ಅಂತ ಬಂದೆ, ಮಳೆ ಬಂದುಬಿಟ್ಟು. ಸೊ ಸರಿಯಾಗಿ ಎಕ್ಸ್ಪ್ಲೋರ್ ಮಾಡೋಕ್ಕಾಗಲಿಲ್ಲ ಇಲ್ಲಿ. ಸೊ ಸ್ವಲ್ಪ ನೋಡಿದ್ವಿ. ಇವಾಗ ರಿವರ್ ಮುಂದೆ ನಿಂತ್ಕೊಂಡು ಅದು ವ್ಯೂ ಎಲ್ಲ ನೋಡ್ತಾ ಇದ್ದೀವಿ. ಇಲ್ಲೊಂದು ಬೋಟ್ ನಿಲ್ಸಿದ್ದಾರೆ. ಇಲ್ಲಿ ಮೇ ಬಿ ಕ್ರೂಸ್ ಡಿನ್ನರ್ ಥರ ಏನೋ ಇರಬೇಕು. ಸೊ ಅದಕ್ಕೆ ಮತ್ತೆ ವ್ಯೂ ಮಾತ್ರ ಸೂಪರ್ ಆಗಿದೆ ಇಲ್ಲಿ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಶಾಪಿಂಗ್ ಇದು 3ನೇ ದಿನ. ಸೊ ಇವತ್ತು ಹೋಗ್ತಾ ಇದ್ದೀವಿ ವೀಕೆಂಡ್ ಮಾರ್ಕೆಟ್, ಚಾತುಚಾಕ್ ಮಾರ್ಕೆಟ್. ಸೊ ಇದು ವೀಕೆಂಡ್ ಮಾತ್ರ ಇರೋದು. ಸೊ ಸ್ಯಾಟರ್ಡೇ ಸಂಡೇಸ್ ಇರುತ್ತೆ. ನೀವೇನಾದರೂ ಬ್ಯಾಂಕಾಕ್ ಪ್ಲ್ಯಾನ್ ಮಾಡಿದ್ರೆ ವೀಕೆಂಡಲ್ಲಿ ಏನಾದರೂ ಇದ್ದರೆ ಅಲ್ಲಿ ಹೋಗಿ ಒಂದ್ಸರಿ ನೋಡಿ. ನಾನು ತುಂಬ ನೋಡಿರೋ ಪ್ರಕಾರ ಅದಕ್ಕೆ ಒಳ್ಳೆ ರಿವ್ಯೂಸ್ ಅಂತೂ ಇದೆ. ಸೊ ಇವಾಗ ಹೋಗಿ ನೋಡಬೇಕು. ನಾನಿವತ್ತು ಸೇಮ್ ಡ್ರೆಸ್ ಹಾಕೊಂಡಿದ್ದೀನಿ. ಇದು ಸಫಾರಿಗೆ ಹಾಕೊಂಡಿದ್ದೆ ಡ್ರೆಸ್ಸು. ಸೊ ಆಲ್ಮೋಸ್ಟ್ ಎಲ್ಲ ಖಾಲಿ ಆಗೋಯ್ತು. ಹೊಸದು ಹಾಕೊಳ್ಳೋಕೆ ಮನಸ್ಸಾಗಲಿಲ್ಲ. ಸೊ ಯಾಕೆಂದರೆ ಹಾಲ್ ವೀಡಿಯೋ ಮಾಡಿಬಿಟ್ಟು ಆಮೇಲೆ ಹಾಕೊಳ್ಳೋಣ ಅಂದ್ಬಿಟ್ಟು ಅದು ಹಾಕ್ಕೊಳ್ಳಿಲ್ಲ. ಸೊ ನೆನ್ನೆ ಎಲ್ಲ ತೊಗೊಂಡು ಬಂದಿದ್ದೆಲ್ಲ ಇಲ್ಲೇ ಇದೆ. ಸೊ ನಾಳೆ ಕುತ್ಕೊಂಡು ಎಲ್ಲ ಪ್ಯಾಕ್ ಮಾಡಬೇಕು. ಯಾಕೆಂದರೆ ಇವತ್ತು ಲಾಸ್ಟ್ ಡೇ ಅಂತಲೇ ಹೇಳ್ಬೋದು ಬ್ಯಾಂಕಾಕಲ್ಲಿ. ನಾಳೆ ಒಂದು ಹಾಫ್ ಡೇ ಇರ್ತೀವೇನೋ. ಸೊ ಆಮೇಲೆ ಏರ್ಪೋರ್ಟ್ಗೆ ಹೋಗ್ಬಿಡ್ತೀವಿ. ಚಂದು ಮತ್ತು ಜಿಯಾನ್ ಅವರಿಬ್ರು ಡ್ರೆಸ್ ಖಾಲಿಯಾಗಿರಲಿಲ್ಲ, ಇತ್ತು, ಹಾಕ್ಕೊಂಡ್ರು. ಸೊ ಇವಾಗ ಹೋಗ್ತಾ ಇದ್ದೀವಿ 7-Elevenಗೆ. ಹೋಗಿ ಅಲ್ಲಿ ಬ್ರೇಕ್ಫಾಸ್ಟ್ ಥರ ಏನಾದ್ರು ತೊಗೊಂಡು, ಆಲ್ರೆಡಿ ಲಂಚ್ ಟೈಮ್ ಆಗ್ಬಿಟ್ಟಿದೆ. ಇವತ್ತು ಅಲಾರಮ್ ಬಿಟ್ಟಿಲ್ಲ ಚಂದು. ಎದ್ದಿದ್ದು ಎಷ್ಟೊತ್ತಾಗ್ಬಿಡ್ತು, ನಾನು ಎದ್ದಾಗಲೇ 10:30 ಆಗಿಬಿಟ್ಟಿತ್ತು. ಸೊ ಅದರಿಂದ ಜಿಯಾನ್ ಮಧ್ಯಾಹ್ನ ಎದ್ದ ಆಲ್ಮೋಸ್ಟು. ಬ್ರೇಕ್ಫಾಸ್ಟ್ ಸ್ಕಿಪ್ ಆಯಿತು. ಅದಕ್ಕೆ ಇವಾಗ ಮತ್ತೆ ಲಂಚ್ಗೆ ರೆಸ್ಟೋರೆಂಟ್ಗೆ ಹೋದ್ರೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ಅಲ್ಲೇ ಏನಾದ್ರು ತೊಗೊಂಡು, ಅಕಸ್ಮಾತ್ ಅಲ್ಲೇ ಏನಾದರೂ ಮಾರ್ಕೆಟಲ್ಲಿ ಸಿಕ್ಕಿದ್ರೆ ಅಲ್ಲೇ ತಿನ್ನೋಣ ಅಂದ್ಬಿಟ್ಟು 7-Elevenಗೆ ಹೋಗ್ತಾ ಇದ್ದೀವಿ. 7-Eleven ಜನಕ್ಕೆ ಫೇವ್ರೇಟು. ಅಲ್ಲೊಂದು ಚಾಕ್ಲೇಟ್ ಡ್ರಿಂಕ್ ಇದೆ, ಅದಂದರೆ ಅವನಿಗೆ ಸಿಕ್ಕಾಬಟ್ಟೆ ಇಷ್ಟ. ಸೊ ಇವಾಗ ಹೋಗಿ ತೊಗೊಂಡು ಹೊರಡೋದು. ಸೊ ನೋಡ್ತೀನಿ ನೋಡಿ, ಇಲ್ಲೇ ಒಂದು ಡ್ರಿಂಕ್ ಇರೋದು, ತಗೋತಾ ನೋಡಿ ತಗೊಳ್ಳಿ.
ಫ್ರೆಂಡ್ಸ್, ಬಂದ್ವಿ ಚಾತುಚಾಕ್ ಮಾರ್ಕೆಟ್ಗೆ. ಫುಲ್ ಜನ ಇದ್ದಾರೆ. ವೀಕೆಂಡಲ್ಲಿ ಮಾತ್ರ ಅಲ್ವಾ ಇಲ್ಲಿ ಇರೋದು. ಮತ್ತು ಎಷ್ಟು ಶಾಪ್ಸ್ ಇದೆ ಅಂದರೆ, ಎಷ್ಟು ದೊಡ್ಡ ಮಾರ್ಕೆಟ್ ಅಂದರೆ ಮೇ ಬಿ ಒಂದಿನ ಪೂರ್ತಿ ಬೇಕೇನಲ್ಲ. ಸೊ ನಾವು ಆಲ್ರೆಡಿ ಮಧ್ಯಾಹ್ನ ಬಂದಿರೋದು. ಸೊ 1 2 3 hours ಅಂದ್ಕೊಂಡು ಬಂದಿದ್ದೀವಿ, ಎಷ್ಟಾಗುತ್ತೆ ಅಷ್ಟು ನೋಡ್ಕೊಂಡು ಹೋಗೋಣ ಅಂತ. ಸೊ ಅಷ್ಟೇ, ನೋಡೋಣ ಹೆಂಗಾಗುತ್ತೆ ಅಂತ. ಈ ಮಾರ್ಕೆಟ್ ನೋಡೋದಕ್ಕೆ ಒಂಥರ ತುಂಬ ಚೆನ್ನಾಗಿರುತ್ತೆ. ಮತ್ತು ನಾವು ಹೋಗಿದ್ದ ದಿನ ಅಂತೂ ವೆದರ್ ತುಂಬ ಚೆನ್ನಾಗಿತ್ತು. ಬಿಸಿಲಿರಲಿಲ್ಲ. ಬಿಸಿಲಿದ್ರೆ ಓಡಾಡೋದು ಕಷ್ಟ. ಮಳೆ ಬರೋ ಥರ ಇತ್ತು, ಬಟ್ ಮಳೆ ಬರ್ತಾ ಇರಲಿಲ್ಲ. ಅದರಿಂದ ವೆದರ್ ನಮಗೆ ಸಪೋರ್ಟ್ ಮಾಡ್ತು ಅಂತ ಹೇಳ್ಬೋದು. ಜಿಯನ್ ನೋಡಿ ಫ್ಯಾನ್ ತೊಗೊಂಡ್ಬಿಟ್ಟಿದ್ದಾನಲ್ಲ, ಅದನ್ನ ಹಿಡ್ಕೊಂಡು ನಿಂತಿದ್ದಾನೆ. ಆ ಫ್ಯಾನ್ಗೆ ಥೈಲ್ಯಾಂಡ್ ಬಂದಾಗಿಂದ ಕೇಳ್ತಾ ಇದ್ದ. ಫೈನಲಿ ತೊಗೊಂಡ್ವಿ. ನೋಡಿ ಮಾರ್ಕೆಟೇ ಒಂದು ಮಾಡ್ಕೊಬಿಟ್ಟಿದ್ದಾನೆ, ಹೆಂಗೆ ಓಡಾಡ್ತಿದ್ದಾನೆ. ಸೊ ಥೈಲ್ಯಾಂಡ್ ಬಂದಾಗಿಂದ ಎಷ್ಟು ಮ್ಯಾಂಗೋ ಸ್ಟಿಕ್ಕಿ ರೈಸ್ ತಿಂದಿದ್ದೀನಿ ನನಗೆ ಗೊತ್ತಿಲ್ಲ. ಅಷ್ಟೊಂದು ಮ್ಯಾಂಗೋ ಸ್ಟಿಕ್ಕಿ ರೈಸ್ ತಿಂದಿದ್ದೀನಿ. ಅಲ್ವಾ ಚಾತುಚಾಕ್ ಮಾರ್ಕೆಟ್ ಹೋಗಿ ಬಂದ್ವಿ. ಅಪ್ಪ ಸುಸ್ತಾಗೋಯ್ತು. ಯಾವ ಕಡೆ ಹೋಗೋದು ಅಂತಾನೆ ಗೊತ್ತಾಗಲ್ಲ. ಯಾಕಂದರೆ ಈ ಕಡೆನೂ ಇರುತ್ತೆ, ಆ ಕಡೆನೂ ಇರುತ್ತೆ, ಮಧ್ಯ ಮಧ್ಯ ಗಲ್ಲಿಲೆಲ್ಲ ಇರುತ್ತೆ. ಸೊ ಒಳಗಡೆ ಎಲ್ಲ ನೋಡಿದ್ವಿ. ಅಲ್ಲಿ ಏನಾದ್ರು ನಿಮಗೆ ಹೋಮ್ ಡೆಕೋರೇಷನ್ನು ಆ ಥರದ್ದು ಏನಾದ್ರು ತೊಗೋಬೇಕು ಅಂದರೆ ಅಲ್ಲಿ ಚೆನ್ನಾಗಿರುತ್ತೆ. ನಾವು ಒಂದು ಪೇಂಟಿಂಗ್ ತೊಗೊಂಡ್ವಿ. ಸೊ ಅದು ಬಿಟ್ಟರೆ ಏನು ಕ್ಲೋತ್ಸ್ ಎಲ್ಲ ಏನು ಅಷ್ಟೊಂದು ಶಾಪಿಂಗ್ ಮಾಡೋಕ್ಕೆ ಹೋಗಲಿಲ್ಲ ನಾವು ಅಲ್ಲೂ. ನಾನೊಂದು ಟಾಪ್ ತೊಗೊಂಡೆ ಅಷ್ಟೇ, ಅದು ಬಿಟ್ಟರೆ ಇನ್ನೇನು ತೊಗೊಳ್ಳಿಲ್ಲ. ಸೊ ಅಲ್ಲಿಂದ ವಾಪಸ್ ಬಂದ್ವಿ. ಮತ್ತು ನಮ್ಮ ರೂಮ್ಗೆ ಸ್ವಲ್ಪ ದೂರನೇ ಇತ್ತು ನಾವಿರೋ ಸ್ಟೇ ಮಾಡಿರೋ ಹೋಟೆಲ್ಗೆ. ಅದರಿಂದ ಸ್ವಲ್ಪ ಸುಸ್ತಾಯಿತು ಅಷ್ಟೇ. ಜಸ್ಟ್ ಇವಾಗ ಬಂದು ಮುಖ ತೊಳೆದ್ಬಿಟ್ಟು ನಾನು ಕೂತ್ಕೊಂಡಿದ್ದೀನಿ. ಸೊ ಇಷ್ಟು ಶಾಪಿಂಗ್ ನೀವೇನಾದರೂ ಬ್ಯಾಂಕಾಗಿ ಬಂದರೆ ಈ ಥರ ಶಾಪಿಂಗ್ ನೀವು ಮಾಡ್ಬೋದು. ಸೊ ಇಷ್ಟು ಕಡೆ ನೀವೆಲ್ಲ ನಿಮ್ಮ ಮನೆಗೆ ಏನಾದರೂ ಬೇಕು ಅಂದರೆ ಬಿಗ್ಸಿ ಬೆಸ್ಟು. ಅಂದರೆ ಮನೆಗೆ ಏನಾದರೂ ಚಾಕ್ಲೇಟ್ಸು ಈ ಥರದ್ದೆಲ್ಲ ಏನಾದ್ರು ತೊಗೊಂಡೋಗ್ತೀನಿ ಅಂದರೆ ಬಿಗ್ಸಿಯಲ್ಲಿ ಶಾಪಿಂಗ್ ಮಾಡ್ಬೋದು ನೀವು. ಯಾಕೆಂದರೆ ಅಲ್ಲಿ ಒಂದೊಂದ್ಸರಿ 2 ತೊಗೊಂಡ್ರೆ ಇಷ್ಟು ಪ್ರೈಸು ಆ ಥರ ಇರುತ್ತೆ. ಸೇಮ್ ನಮ್ಮದು ಏನಿರುತ್ತೆ ಸೂಪರ್ ಮಾರ್ಕೆಟ್ಸಲ್ಲಿ ಆ ಥರನೇ. ಸೊ ಅದರಿಂದ ಅಲ್ಲಿ ಹೋದರೆ ಎಲ್ಲ ಒಂದೇ ಕಡೆ ಸಿಗುತ್ತೆ. ನೀವು ಯಾರಿಗಾದ್ರೂ ಗಿಫ್ಟ್ಸ್ ಏನಾದರೂ ಕೊಡಬೇಕು ಅಂದರೆ ಸೊ ಅಲ್ಲಿ ಶಾಪಿಂಗ್ ಮಾಡ್ಬೋದು. ಸೊ ಚಾತುಚಾಕ್ ಮಾರ್ಕೆಟಲ್ಲೂ ಕೂಡ ನೀವು ಶಾಪಿಂಗ್ ಮಾಡ್ಬೋದು, ಚಾಕ್ಲೇಟ್ಸು ಆ ಥರದ್ದೆಲ್ಲ. ಅದು ಬಿಟ್ಟರೆ ಕೆಲವೊಂದೆಲ್ಲ ನಾವು ಒಂದು ಬಾಮ್ ತೊಗೊಂಡ್ವಿ. ಸೊ ಪೇಯ್ನ್ ರಿಲೀಫ್ ಬಾಮ್ ಇಲ್ಲೆಲ್ಲ ತುಂಬ ಫೇಮಸ್. ಅದು ಪೇಯ್ನ್ ಆಗಿರ್ಬೋದು, ಇನ್ನೆಲ್ಲ ಮಾಡೋದಾಗಿರ್ಬೋದು ಅದೆಲ್ಲ. ಸೊ ಆ ಥರದ್ದೆಲ್ಲ ತುಂಬ ಇರುತ್ತೆ ಇಲ್ಲಿ. ಸೊ ಒಂದು ಬಾಮ್ ತೊಗೊಂಡ್ವಿ. ಅದ್ರ ಜೊತೆಗೆ ಕಾರ್ಗೆ ಒಂದು ತೊಗೊಂಡ್ವಿ. ಸೊ ಅಷ್ಟು ನಾವು ಇವತ್ತು ಶಾಪಿಂಗ್ ಮಾಡಿದ್ದು. ಸೊ ಎಲ್ಲ ನಾನು ಊರಿಗೆ ಹೋದ್ಮೇಲೆ ಮತ್ತೆ ನಿಮಗೆ ತೋರಿಸ್ತೀನಿ. ಅಂದರೆ ಶಾಪಿಂಗ್ ವ್ಲಾಗ್ ನಾನು 3 days ಶಾಪಿಂಗ್ ಮಾಡಿ ನಾನು ನಿಮಗೆ ತೋರಿಸಿದ್ದೀನಿ. ಸೊ ಫಸ್ಟ್ ಬಂದು ನೀವೇನಾದರೂ ನನಗೆ ಪ್ಲ್ಯಾಟಿನಮ್ ನಾನು ಅಷ್ಟು ಸಜೆಸ್ಟ್ ಮಾಡಲ್ಲ. ಬಟ್ ತುಂಬ ಜನ ಹೋಗ್ತಾರೆ, ಅದು ತುಂಬ ಫೇಮಸ್ಸು, ನಾವು ಹೋಗಬೇಕು ಅಂತಂದರೆ ನೀವು ಹೋಗ್ಬೋದು. ಅದು ಬಿಟ್ಟರೆ ನನಗೇನು ಅಲ್ಲಿ ಚೀಪಾಗಿ ಸಿಗುತ್ತೆ ಅಂತ ಏನು ಅನಿಸಿಲ್ಲ. ಸೊ ಅವ್ರದ್ದು 150 200 250 ಬರುತ್ತೆ ಹೇಳ್ತಾರೆ. ಸೊ ನಮ್ದು ಆವಾಗ ಆಲ್ಮೋಸ್ಟ್ 1000 ಅದ ಹತ್ರ ಆಗಿಬಿಡುತ್ತೆ. ಅದರಿಂದ ಅದಾದಮೇಲೆ MBKಯಲ್ಲಿ ಎಲೆಕ್ಟ್ರಾನಿಕ್ಸು ನನಗೇನು ಅಷ್ಟೊಂದು ನಮಗೆ ಚಂದಗೆ ಇಬ್ರಿಗೂ ಏನು ಇಂಟ್ರೆಸ್ಟಿಂಗ್ ಆಗಿ ಅನಿಸ್ಲಿಲ್ಲ. ಮತ್ತು ಪ್ರೈಸು ಜಾಸ್ತಿ ಹೇಳ್ತಾಯಿದ್ರು. ಮತ್ತು ಪ್ಲ್ಯಾಟಿನಮ್ ಆಗಿರ್ಬೋದು, MBKಲ್ ಆಗಿರ್ಬೋದು ಫಸ್ಟ್ ಕಾಪೀಸ್ ತುಂಬ ಇಟ್ಕೊಂಡಿರ್ತಾರೆ ಹೈ ಎಂಡ್ ಬ್ರ್ಯಾಂಡ್ಸ್ದು. ಅದರಿಂದ ಅವ್ರು ಸ್ವಲ್ಪ ಎಕ್ಸ್ಪೆನ್ಸಿವೇ ಹೇಳ್ತಾರೆ. ಅದೆರಡು ನನಗೆ ಓಕೆ ಅನಿಸ್ತು. ಅದಾದಮೇಲೆ ಡಿಸೆಂಬರ್ ನನಗೆ ತುಂಬ ಇಷ್ಟ ಆಯಿತು. ಯಾಕೆಂದರೆ ಡಿಸೆಂಬರಲ್ಲಿ ಫಿಕ್ಸೆಡ್ ಪ್ರೈಸ್ ಇರುತ್ತೆ, ನೀವು ಶಾಪಿಂಗ್ ಆರಾಮಾಗಿ ಮಾಡ್ಬೋದು. ನಾನೊಂದಲ್ಲಿ ಒಂದು ನೈಟ್ ಸೂಟ್ ನಾನು MBKಲ್ಲಿ ಒಂದು ಆಲ್ರೆಡಿ ತೊಗೊಂಡ್ಬಿಟ್ಟಿದ್ದೆ. ಬಟ್ ಅದಾದಮೇಲೆ ನೆಕ್ಸ್ಟ್ ಬಂದಾಗ ನನಗೆ ಡಿಸೆಂಬರಲ್ಲಿ ಇನ್ನೊಂದು 30-40 ಕಡಿಮೆನೇ ಇತ್ತಲ್ಲಿ. ಸೊ ಡಿಸೆಂಬರ್ ತುಂಬ ಚೆನ್ನಾಗಿರುತ್ತೆ. ಫಿಕ್ಸೆಡ್ ಪ್ರೈಸು, ನೀವೇನು ಬಾರ್ಗಿನ್ ಮಾಡೋಂಗಿಲ್ಲ, ಏನಿಲ್ಲ. ಮತ್ತು ಅಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿ ನಂಗೆ ಏನು ಅನಿಸಿದ್ದು ಅಂದರೆ ಇಲ್ಲಿ ಥೈಲ್ಯಾಂಡಲ್ಲೇ ಎಲ್ಲರೂ ಲೈವ್ ಮಾಡಿಕೊಂಡು ಬಿಗ್ಸಿಲಿ ಗ್ರೋಸರಿ ಶಾಪಿಂಗ್ ಮಾಡ್ತಾಯಿದ್ರು, ಲೈವ್ ಹೋಗಿರ್ತಾರೆ. ಅಂದರೆ ಏನು ಗೊತ್ತಾ,
ಒಬ್ಬರೋ ಇಬ್ಬರೋ ಇನ್ಫ್ಲುಯೆನ್ಸರ್ಸ್ ಇರ್ತಾರೆ ಮಾಡ್ತಿರ್ತಾರೆ, ಇವಾಗ ನಾವು ಮಾಡ್ತೀವಿ. ಅದು ಬೇರೆ ಲೈವಲ್ಲಿ ಮಾಡಲ್ಲ, ಜಸ್ಟ್ ವೀಡಿಯೋ ಮಾಡ್ಬಿಟ್ಟು ಹಾಕ್ತೀವಿ. ಬಟ್ ಎಲ್ಲರೂ ಲೈವ್ ಹೋಗ್ತಿರ್ತಾರೆ, ಯಾರು ನೋಡಿದ್ರು ಒಂದು ಮನೇಲಿ 4 ಜನ ಇದ್ದರೆ 4 ಜನ ಲೈವ್ ಹೋಗ್ತಿರ್ತಾರೆ. ಬಿಗ್ಸಿಲಿ ಶಾಪಿಂಗ್ ಮಾಡ್ಬೇಕಾದ್ರೆ, ಇಲ್ಲೆಲ್ಲ ಶಾಪಿಂಗ್ ಮಾಡ್ಬೇಕಾದ್ರೆ, ಮತ್ತು ಶಾಪ್ಗಳಲ್ಲೂ ಅಷ್ಟೇ ಅವರು ಲೈವಲ್ಲೇ ಕ್ಲೋತ್ಸ್ ಎಲ್ಲನೂ ಮಾರ್ತಿರ್ತಾರೆ. ಸೊ ಈ ಥರದ್ದೆಲ್ಲ ಅಲ್ಲಿ ಚೆನ್ನಾಗಿರುತ್ತೆ ಇಲ್ಲಿ ನೋಡೋದಕ್ಕೆ. ಸೊ ಡಿಸೆಂಬರ್ ನನ್ನ ಪ್ರಕಾರ ಬೆಸ್ಟು ಅಂದರೆ, ಬಟ್ ಬರೀ ಅಲ್ಲಿ ಗರ್ಲ್ಸ್ ಅಂದರೆ ವಿಮೆನ್ ಮಾತ್ರ ಸಿಗೋದು. ಸೊ ಚೆನ್ನಾಗಿರುತ್ತೆ, ಅಲ್ಲಿ ನೀವು ಶಾಪಿಂಗ್ ಮಾಡ್ಬೋದು. ಅದು ಬಿಟ್ಟರೆ ಚತುರ್ಚಕ್ ಮಾರ್ಕೆಟ್ ಕೂಡ ಚೆನ್ನಾಗಿರುತ್ತೆ. ಬಟ್ ಕ್ಲೋತ್ಸ್ ನನಗೇನು ಅಷ್ಟೊಂದು ಇಂಟ್ರೆಸ್ಟಿಂಗಾಗಿ ಅನ್ನಿಸ್ಲಿಲ್ಲ ಕ್ಲೋತ್ಸ್ ಎಲ್ಲ. ಬಟ್ ಬೇರೆ ಎಲ್ಲ ನಾನು ಮನೆಗೆ ಮತ್ತು ಈ ಥರ ಬಾಂಬ್ಸು ಇನ್ನೊಂದು ಈ ಥರದ್ದೆಲ್ಲ ಬೇಕಂದರೆ ಅಲ್ಲಿ ತುಂಬ ಚೆನ್ನಾಗಿರುತ್ತೆ. ಸೊ ಇಷ್ಟು ಶಾಪಿಂಗ್ದು. ನೀವೇನಾದ್ರು ಹೈ ಎಂಡ್ ಶಾಪಿಂಗ್ ಮಾಡಬೇಕು ಅಂದರೆ ಐಕಾನ್ ಸಿಎಮ್ ಇದೆ, ನಾನು ಆಲ್ರೆಡಿ ಅದು ವಿಡಿಯೋ ಮಾಡಿದ್ದೀನಿ. ಅದು ಬಿಟ್ಟರೆ ಸಿಎಮ್ ಪ್ಯಾರಗಾನಲ್ಲೆಲ್ಲ ಹೈ ಎಂಡ್ ಬ್ರ್ಯಾಂಡ್ಸ್ದು ನೀವು ಶಾಪಿಂಗ್ ಮಾಡ್ಬೋದು. ಈ ಸರಿ ನಾನು ಆಲ್ರೆಡಿ ಯುರೋಪಲ್ಲೆಲ್ಲ ಮಾಡಿದ್ರಿಂದ ಹೈ ಎಂಡ್ ಬ್ರ್ಯಾಂಡ್ ಏನು ಹೋಗಲಿಲ್ಲ. ಬಟ್ ಇದು ಚೆನ್ನಾಗಿತ್ತು. ಸೆಂಟ್ರಲ್ ಫ್ಯಾಕ್ಟ್ರಿ ಔಟ್ಲೆಟು ಅಷ್ಟೇ, ನೀವು ಆಲ್ಮೋಸ್ಟ್ ಫ್ಯಾಕ್ಟ್ರಿ ಔಟ್ಲೆಟು ಆಲ್ಮೋಸ್ಟ್ ಬ್ಯಾಂಕಾಕಿಂದ ನೀವು 45 ಮಿನಿಟ್ಸ್ 1 ಅವರ್ ಅಂದರೆ ಅದು ಏರ್ಪೋರ್ಟ್ ಹತ್ರ ಇರೋದು. ಸೊ ಅಲ್ಲೇನಾದ್ರು ಶಾಪಿಂಗ್ ಮಾಡ್ತೀವಿ ಅನ್ನೋದಿದ್ರೆ ಹೋಗಿ, ಇಲ್ಲ ಅಂದರೆ ಹೋಗೋದು ಅಷ್ಟು ದೂರ ಸ್ವಲ್ಪ ಕಷ್ಟನೇ. ಸೊ ಫ್ಯಾಕ್ಟ್ರಿ ಔಟ್ಲೆಟ್ ಕೂಡ ಪರವಾಗಿಲ್ಲ, ಅಂದರೆ ನೀವೇನಾದ್ರು ಸ್ಪೋರ್ಟ್ಸ್ ಆ ಥರದ್ದೆಲ್ಲ ತೊಗೋತೀನಿ ಅಂದರೆ ಅಲ್ಲಿ ಹೋಗ್ಬೋದು. ಸೊ ಇಷ್ಟು ಇವತ್ತಿನ ವ್ಲಾಗು, ಶಾಪಿಂಗ್ ವ್ಲಾಗು. ನಿಮಗೆ ಸ್ವಲ್ಪ ಇನ್ಫಾರ್ಮೇಷನ್ ಸಿಕ್ಕಿದೆ. ನೀವು ಯಾರಾದರೂ ಥೈಲ್ಯಾಂಡ್ ಬಂದರೆ ಎಲ್ಲಿ ಶಾಪಿಂಗ್ ಮಾಡ್ಬೋದು ಬ್ಯಾಂಕಾಕಲ್ಲಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.